ವಿಜಯ್ ಮಲ್ಯ ಅವರ ಈಗಿನ ಒಟ್ಟು ಆಸ್ತಿ ಎಷ್ಟು ಗೊತ್ತಾ? 9,000 ಕೋಟಿ ಸಾಲದ ಬಗ್ಗೆ ಮಲ್ಯ ಹೇಳೋದೇನು? ಹೌದು, ಒಂದು ಕಾಲದಲ್ಲಿ ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತಾನೆ ಹೆಸರುವಾಸಿಯಾಗಿದ್ದ ವಿಜಯ್ ಮಲ್ಯ ಇಂದು ಆರ್ಥಿಕ ಸಂಕಷ್ಟ, ಕಾನೂನು ಹೋರಾಟ ಅಂತೆಲ್ಲ ತಲೆಯನ್ನ ಕೆಡಿಸ್ಕೊಳ್ತಾ ಇದ್ದಾರೆ. ಸಾರ್ವಜನಿಕ ಕಳಂಕದ ಮಧ್ಯೆ ಜೀವನವನ್ನ ಕೂಡ ನಡೆಸ್ತಾ ಇರುವಂಥದ್ದು. ಕಿಂಗ್ ಫಿಶರ್ ಏರ್ಲೈನ್ಸ್ನ ಸಾಲದ ಆರೋಪಗಳಿಂದ ಯುಕೆಗೆ ತೆರಳಿದ ಅವರ ಈಗಿನ ಆಸ್ತಿಯ ಮೌಲ್ಯ ಹಾಗೂ ಜೀವನ ಶೈಲಿಯ ಬಗ್ಗೆ ಸಾಕಷ್ಟು ಕುತೂಹಲ ಎಲ್ಲರಿಗೂ ಕೂಡ ಇರುತ್ತೆ. ಆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಜಯ್ ಮಲ್ಯ 28ನೇ ವಯಸ್ಸಿನಲ್ಲಿ ಯುನೈಟೆಡ್ ಬ್ರೂವರೀಸ್ ಗ್ರೂಪ್ನ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನ ವಹಿಸಿಕೊಳ್ತಾರೆ. ಮಧ್ಯ, ವಿಮಾನಯಾನ, ರಿಯಲ್ ಎಸ್ಟೇಟ್ ಮತ್ತು ಫಾರ್ಮುಲಾ 1 ತಂಡದಂತಹ ವೈವಿಧ್ಯಮಯ ಉದ್ಯಮಗಳ ಮೂಲಕ ಅವರು ಭಾರತದ ಪ್ರಮುಖ ಉದ್ಯಮಿಯಾಗಿ ಮೆರೆದರು. 2013ರಲ್ಲಿ ಫೋರ್ಬ್ಸ್ ಮ್ಯಾಗಝಿನ್ ಅವರ ನಿವ್ವಳ ಮೌಲ್ಯವನ್ನ $750 ಮಿಲಿಯನ್ ಅಂತ ಹೇಳಿ ಅಂದಾಜು ಮಾಡಲಾಯಿತು. ಆದರೆ ಕಿಂಗ್ ಫಿಶರ್ ಏರ್ಲೈನ್ಸ್ನ ವೈಫಲ್ಯ, ಜಾಗತಿಕ ಆರ್ಥಿಕ ಕುಸಿತ ಮತ್ತು ಇಂಧನ ಬೆಲೆ ಏರಿಕೆಯಿಂದಾಗಿ ಅವರ ಆರ್ಥಿಕ ಸಾಮ್ರಾಜ್ಯ ಕುಸಿಯೋದಕ್ಕೆ ಶುರು ಮಾಡುತ್ತೆ. 2022ರ ಜುಲೈನಲ್ಲಿ ಇಂಡಿಪೆಂಡೆಂಟ್ ಯುಕೆಯ ವರದಿಯ ಪ್ರಕಾರವಾಗಿ ವಿಜಯ್ ಮಲ್ಯ ಅವರ ನಿವ್ವಳ ಮೌಲ್ಯ ಸುಮಾರು $1.2 ಬಿಲಿಯನ್ ಅಂದರೆ ಸುಮಾರು 9,600 ಕೋಟಿ ಅಂತ ಹೇಳಿ ಅಂದಾಜು ಮಾಡಲಾಗಿದೆ. ಆದರೆ ಭಾರತೀಯ ಬ್ಯಾಂಕ್ಗಳಿಂದ 9,000 ಕೋಟಿ ಸಾಲದ ಡಿಫಾಲ್ಟ್ ಆರಂಭದಿಂದಾಗಿ ಅವರ ಆಸ್ತಿಗಳನ್ನು ಜಪ್ತಿ ಮಾಡಲಾಗಿದೆ. ಇದರಲ್ಲಿ 14,131.6 ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಿ ಸಾರ್ವಜನಿಕ ಬ್ಯಾಂಕ್ಗಳಿಗೆ ಮರುಕಳಿಸಲಾಗಿದೆ ಅಂತ ಹೇಳಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2024ರ ಡಿಸೆಂಬರ್ನಲ್ಲಿ ಲೋಕಸಭೆಯಲ್ಲಿ ತಿಳಿಸಿದರು. ಮಲ್ಯ ಅವರು ಈ ಜಪ್ತಿಯ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದು 6,203 ಕೋಟಿ ಸಾಲಕ್ಕೆ ಹೋಲಿಕೆಯನ್ನ ಮಾಡಿದ್ರೆ ದುಪ್ಪಟ್ಟು ಮೊತ್ತವನ್ನ ವಸೂಲಿ ಮಾಡಲಾಗಿದೆ ಅಂತ ಹೇಳಿ ವಾದವನ್ನ ಮಾಡಿದ್ರು. ಈ ಕಾರಣಕ್ಕೆ ಅವರು ಕಾನೂನು ಪರಿಹಾರಕ್ಕಾಗಿ ಕರ್ನಾಟಕ ಹೈಕೋರ್ಟ್ಗೆ ಮನವಿಯನ್ನ ಕೂಡ ಸಲ್ಲಿಸಿದ್ರು. ನ್ಯೂಯಾರ್ಕ್ನ ಟ್ರಂಪ್ ಟವರ್ $2.4 ಮಿಲಿಯನ್ ಮೌಲ್ಯದ ಪೆಂಟ್ ಹೌಸ್ ಇದು. ಇನ್ನು ಕಾಂಡೋಗಳು, ಅವರ ಮಗಳೊಂದಿಗೆ 3 ಐಷಾರಾಮಿ ಕಾಂಡೋಗಳ ಖರೀದಿ. ಫ್ರಾನ್ಸ್ನ ಲೇ ಗ್ರಾಂಡೆ ಜಾರ್ಡಿನ್, ಕೇನ್ಸ್ ಬಳಿಯ ಸೇಂಟ್ ಮಾರ್ಗರೆಟ್ ದ್ವೀಪದಲ್ಲಿ ಐಷಾರಾಮಿ ಎಸ್ಟೇಟ್ ಅನ್ನ ಕೂಡ ಹೊಂದಿದ್ದಾರೆ. ಲಂಡನ್ನ ಕಾರ್ನಾವಾಲ್ ಟೆರೇಸ್ ಅನ್ನ ಹೊಂದಿರುವಂಥದ್ದು. ಇದು $20 ಮಿಲಿಯನ್ ಮೌಲ್ಯದ ಆಸ್ತಿ. ಆದರೆ ಇದನ್ನ ತಾಯಿಯ ಒಡವೆ ಅಂತ ಹೇಳಿ ಮಲ್ಯ ಅವರು ವಾದವನ್ನ ಮಾಡ್ತಾರೆ. ಆದರೆ ಈ ಆಸ್ತಿಗಳ ಮೇಲೆ ಜಪ್ತಿ ಕಾರ್ಯಾಚರಣೆಗಳು ನಡೆದಿದೆ. ಕೆಲವು ಆಸ್ತಿಗಳನ್ನು ಈಗಾಗಲೇ ಆಕ್ರಮಿಸಲಾಗಿದೆ. ಉದಾಹರಣೆಗೆ ಯುನೈಟೆಡ್ ಬ್ರೂವರೀಸ್ ಷೇರುಗಳನ್ನು 5,824.5 ಕೋಟಿಗೆ ವಿಕ್ರಿಯಗೊಳಿಸಲಾಗಿದೆ. ಕಿಂಗ್ ಫಿಶರ್ ಏರ್ಲೈನ್ಸ್ 2005ರಲ್ಲಿ ಆರಂಭ ಆದಾಗ ಭಾರತದ ಪ್ರಮುಖ ವಿಮಾನಯಾನ ಕಂಪನಿಯಾಗಿತ್ತು. ಆದರೆ 2012ರ ವೇಳೆಗೆ 9,000 ಕೋಟಿ ಸಾಲದ ಒತ್ತಡದಿಂದ ಕಂಪನಿ ಕುಸಿತ ಕಂಡಿತು. ಆಡಳಿತ ವೈಫಲ್ಯ, ಇಂಧನದ ಬೆಲೆ ಏರಿಕೆ ಹಾಗೂ ಜಾಗತಿಕ ಆರ್ಥಿಕ ಕುಸಿತವನ್ನ ಮೌಲ್ಯ ಕಾರಣ ಅಂತ ಹೇಳಿ ಉಲ್ಲೇಖ ಮಾಡಿದ್ರು. ಭಾರತೀಯ ಬ್ಯಾಂಕುಗಳು ಹಾಗೂ ಜಾರಿ ನಿರ್ದೇಶನಾಲಯ ಅವರನ್ನ ಉದ್ದೇಶಪೂರ್ವಕವಾಗಿ ಡಿಫಾಲ್ಟರ್ ಅಂತ ಹೇಳಿ ಆರೋಪವನ್ನ ಮಾಡಿತು. 2016ರಲ್ಲಿ ಮಲ್ಯ ಭಾರತವನ್ನ ತ್ಯಜಿಸಿ ಯುಕೆಗೆ ತೆರಳುತ್ತಾರೆ. ಭಾರತ ಸರ್ಕಾರ ಅವರ ಹಸ್ತಾಂತರಕ್ಕೆ ಯತ್ನಿಸ್ತಾ ಇದೆ. ಆದರೆ 2025ರ ಏಪ್ರಿಲ್ವರೆಗೆ ಈ ರೀತಿಯಾದಂಥ ಯಾವುದೇ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.